MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ಈ ಪೌರಾಯುಕ್ತಗೆ ಆವಾಜ್ ಹಾಕ್ತಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ CS ಶಾಲಿನಿ ರಜನೀಶ್ ಅವರಿಗೆ ಕರೆ ಮಾಡಿ HD ಕುಮಾರಸ್ವಾಮಿ ಅವರು ಏನಿದು ಈ ರೀತಿ ಎಲ್ಲ ಆಗ್ತಾ ಇದೆಯಲ್ಲ, ನೀವು ಕೂಡ ಒಬ್ಬ ಹೆಣ್ಣು, ನಿಮ್ಮ ಅಧೀನದಲ್ಲಿ ಅಧಿಕಾರಿ ಕೆಲಸ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ ಹಾಗಾದ್ರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಆ ಪುಡಾರಿಯನ್ನ ಬಂಧಿಸಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಇಲ್ಲಿ ಖಂಡಿತವಾಗ್ಲೂ HD ಕುಮಾರಸ್ವಾಮಿ ಅವರಿಗೆ ಧ್ವನಿಗೂಡಿಸಬೇಕು ಬಾಕಿ ನಾಗರಿಕ ಸಮಾಜ. ಯಾಕೆ ಅಂತ ಹೇಳಿದ್ರೆ ನಿಜಕ್ಕೂ ಇಂಥವ್ರಿಂದಲೇ ಇವತ್ತು ಪಾಪ ಹೆಣ್ಮಕ್ಳುಗಳು ಬಂದು KS IAS ಮಾಡೋದಕ್ಕೆ ಹಿಂಜರಿತಾರೆ. ಯಾಕೆಂದ್ರೆ ಯಾವನ್ ಇಂಥವ್ನ ಹತ್ರ ಹೋಗ್ಬಿಟ್ಟು ಬೈಸ್ಕೊಂಡು ಇವರೆಲ್ಲ ಇರಕ್ಕಾಗತ್ತಾ? ಇಂಥವ್ರೆಲ್ಲ ಇದಾರೆ ಅಂತಾನೆ ಪಾಪ ಎಷ್ಟೋ ಜನ ಬರೋದಿಕ್ಕೆ ಹೋಗೋದಿಲ್ಲ. ಇಂಥವ್ರಿಗೊಂದು ತಕ್ಕ ಶಾಸ್ತಿ ಆಗಲೇಬೇಕು. ಈ ಸರ್ಕಾರ ಇದಕ್ಕೆ ರಿಯಾಕ್ಟ್ ಮಾಡಬೇಕು. ಇಂಥವ್ರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು. ಸೇಮ್ ಥಿಂಗ್ ಇವತ್ತು HD ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಈ ಥರದ್ದೆಲ್ಲ ಮಾಡಿದ್ರೆ ಹೇಗೆ ಕೆಲಸ ಮಾಡೋದಕ್ಕಾಗತ್ತೆ ಅಂತೇಳಿ CS ಶಾಲಿನಿ ರಜನೀಶ್ ಅವರಿಗೆ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ. ಸೊ ಹೀಗೆ ಇವತ್ತು ಶಿಡ್ಲಘಟ್ಟದಲ್ಲಿ ಒಬ್ಬ ಪೌರಾಯುಕ್ತೆ ಈ ರೀತಿಯಾಗಿ ಒಬ್ಬ KS ಆಫೀಸರ್ ಜೊತೆಗೆ ಬಿಹೇವ್ ಮಾಡಿರುವಂಥದ್ದು, ಮಾತಾಡಿರುವಂಥದ್ದು ಅದು ಅಕ್ಷಮ್ಯ ಅನ್ನುವಂಥದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಯಾರು ರಾಜೀವ್ ಗೌಡ್ರಿದ್ದಾರೋ, ಯಾರು ಮಾತಾಡಿದಾರೋ ಈ ಥರ ಅವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಾಯಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಇದರ ಮಾತಾಡೋಣ. ಸುನಿಲ್, ಈಗ ಕುಮಾರಸ್ವಾಮಿ ಅವರು ಶಾಲಿನಿ ರಜನೀಶ್ ಅವ್ರ ಜೊತೆಗೆ ಮಾತನಾಡಿ ಏನ್ ಹೇಳಿದಾರಂತೆ, ಇದ್ರ ಬಗ್ಗೆ JDS ನ ನಿಲುವೇನಿದೆ, ಸೊ ಇದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡ್ತೀವಿ, ಇದ್ರ ಬಗ್ಗೆ ಮತ್ತೇನಾದ್ರೂ ಮುಂದುವರಿತೀವಿ ಕಾನೂನಾತ್ಮಕವಾಗಿ ಅಂತ ಏನಾದರೂ ಹೇಳಿದಾರ? ಏನ್ ಮಾತಾಯ್ತು? ರೇಮನ್, ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆ ಮೇಲೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಒಂದು ಅವ್ಯಾಚ ಶಬ್ದಗಳಲ್ಲಿ ನಿಂದಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಧ್ವನಿಯನ್ನು ಕೂಡ ಎತ್ತಿದ್ದಾರೆ. ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದಂತ ಶಾಲಿನಿ ರಜನೀಶ್ ಅವರಿಗೆ ಕರೆ ಮಾಡಿ ಈ ವಿಚಾರವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಮತ್ತೆ ಅಲ್ಲೊಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಹೇಳಿಕೆಯನ್ನ ಘಟನೆಯನ್ನ ಖಂಡಿಸುವುದರ ಜೊತೆಗೆ ನೀವೊಬ್ರು ಕೂಡ ಮಹಿಳಾ ಅಧಿಕಾರಿ ಇದ್ದೀರಿ, ಈ ನಿಮ್ಮ ಅಧಿಕಾರ ಅವಧಿಯಲ್ಲಿ ಈ ರೀತಿ ಆದ್ರೆ ಹೇಗೆ, ನೀವು ಅವ್ರನ್ನ ರಕ್ಷಣೆ ಮಾಡಬೇಕಾಗತ್ತೆ, ಮತ್ತೆ ಆತ ಯಾರೇ ಇರಲಿ, ಯಾವ ಪುಡಾರಿನೇ ಆಗಿರ್ಲಿ, ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು, ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಆ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೂಡ ಕುಮಾರಸ್ವಾಮಿ ಅವರು ಶಾಲಿನಿ ರಜನೀಶ್ ಅವರಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಮತ್ತೆ ಅಷ್ಟೇ ಅಲ್ಲದೆ ಆ ಆಡಿಯೋ ಕೂಡ ಟಿವಿನೇ ಪ್ರಸಾರ ಮಾಡ್ತಾ ಇದೆ. ಅದನ್ನು ಕೂಡ ಆ ಒಂದು ಆಡಿಯೋ ಅನ್ನು ಕೂಡ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳಿಗೆ ಕುಮಾರಸ್ವಾಮಿ ಅವರು ಕಳಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2-3 ತಿಂಗಳ ಕ್ರಮ ಆಗಿಲ್ಲ ಅಂದ್ರೆ ಇದರ ವಿರುದ್ಧವಾಗಿ ನಾನು ಹೋರಾಟವನ್ನು ಮಾಡಬೇಕಾಗತ್ತೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸಿ ನಾನು ಮುಂದಿನ ಕ್ರಮದ ಬಗ್ಗೆ ನಾನು ಮಾತನ್ನು ಕೂಡ ಆಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಈ ರೀತಿಯಾದ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿರುವಂತಹ ಕುಮಾರಸ್ವಾಮಿ ಅವರು ಖುದ್ದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ತಕ್ಷಣ ಆತನ ವಿರುದ್ಧ ಕ್ರಮ ಆಗಬೇಕು, ಮತ್ತೆ ಆ ಒಂದು ಮಹಿಳಾ ಅಧಿಕಾರಿ ಆಕೆ ರಕ್ಷಣೆಗೆ ಬರಬೇಕು ಅಂತ ಕೂಡ ಆಗ್ರಹ ಕೂಡ ಮಾಡಿರುವಂತದ್ದು. ರೇಮನ್, ಓಕೆ, ಥ್ಯಾಂಕ್ ಯು ಸುನಿಲ್. ಸೊ ಇದ್ರ ಬೆನ್ನಲ್ಲೇ ಈಗ ಮಹಿಳಾ ಅಧಿಕಾರಿ ಮೇಲೆ ಕಾಂಗ್ರೆಸ್ ನಾಯಕನ ಒಂದು ದಾದಾಗಿರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಇದನ್ನ ಖಂಡಿಸ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಇದನ್ನ ಮಾತಾಡೋಣ. ಸರ್ ನಮಸ್ತೆ. ಈ ಘಟನೆ ಬಹುಶಃ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ, ನೀವು ಕೂಡ ಶಾಲಿನಿ ರಜನೀಶ್ ಅವ್ರ ಜೊತೆಗೆ ಮಾತಾಡಿದಿರಿ. ಏನ್ ಹೇಳ್ತೀರಿ ಸರ್ ಇಂಥ ಒಂದು ಘಟನೆ ಬಗ್ಗೆ? ಈ ಚಿಲ್ಲರೆ ಒಂದು ಬ್ಯಾನರ್ ವಿಚಾರಕ್ಕೆ ಇಷ್ಟೊಂದು ಕೆಟ್ಟದಾಗೆಲ್ಲ ಮಾತಾಡ್ತಾರೆ, ಬೆಂಕಿ ಹಚ್ತೀನಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಏನ್ ಸರ್ ಅರ್ಥ ಇದು? ಇತ್ತೀಚೆಗೆ ನೋಡಿ, ಬಹಳ ಸಣ್ಣ ವಿಷಯಗಳು, ಆದರೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಆಡಳಿತದ ಮೇಲೆ ಯಾವ ರೀತಿಯ ಒಂದು ಸಮಸ್ಯೆಗಳನ್ನ ಉಂಟಾಗ್ತಿದ್ದಾರೆ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ರೀಸೆಂಟ್ ಆಗಿ ಬಳ್ಳಾರಿಲೂ ಒಂದು ಘಟನೆ ಏನ್ ನಡೀತು, ಅಲ್ಲಿ ಯಾರೋ SP ಸಸ್ಪೆಂಡ್ ಮಾಡಿದ್ರು. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಬೇರೆ. ಯಾಕೆಂದ್ರೆ SP ಸಸ್ಪೆಂಡ್ ಮಾಡೋದಕ್ಕಿಂತ ಮುಂಚೆ ಡೆಪ್ಟಿ CM ಕುಡ್ದಿದ್ದ, ಅವನು ಯಾವ್ದೋ ಇದರಲ್ಲಿದ್ದ, ಅವನಿಗೆ ಜ್ಞಾನವೇ ಇರ್ಲಿಲ್ಲ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು. ಅಲ್ಲಿ ಆ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರು. ಇಲ್ಲಿ ನಾಳೆ ಬೆಳಿಗ್ಗೆ ಏನ್ ಮಾಡ್ತಾರ ಗೊತ್ತಿಲ್ಲ ಈ ಹೆಣ್ಮಗಳಿಗೆ. ಈ ಸರ್ಕಾರ ಇದು ನಡ್ಕೋತಿರ್ತಕ್ಕಂಥ ರೀತಿ, ಅವ್ರು ಯಾರು ಮಾತಾಡಿದಾನೆ ಆ ಪದಬಳಕೆ ನೋಡಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ನಾನು ಅದ್ ನೋಡೇನೆ, ಆ ಪದಬಳಕೆ ನೋಡೇನೆ ಬೇಜಾರಾಗಿ ಒಂದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಿದೀವಿ. ಇಂಥ ಟೈಮಲ್ಲಿ ಒಬ್ಬ ಹೆಣ್ಣು ಮಗಳ ಮೇಲೆ ಅವನ ಯಾವ್ದೋ ಆ ವ್ಯಕ್ತಿ ಮಾತಾಡಿರೋ ಪದಬಳಕೆ ಇದೆಯಲ್ಲ, ನಾನು ಅದರಿಂದ ಇವ್ರು ಚೀಫ್ ಸೆಕ್ರೆಟರಿಗೆ ಮಾತಾಡ್ತೆ. ಈಗ ನಿಮ್ ಜವಾಬ್ದಾರಿ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು.
ಇಷ್ಟೆಲ್ಲ ನಡೀತಾ ಇದ್ರು ನೀವು ಮೌನಕ್ಕೆ ಶರಣರಾದ್ರೆ ನಿಮ್ Correct. ಕೆಲಸದಲ್ಲಿ ನೀವೇ ಆಕ್ಚುಲಿ ವೈಫಲ್ಯ ತೋರಿಸ್ಕೊತೀರಿ ಅಂತ ಹೇಳ್ತೀನಿ. ಓಕೆ ನನ್ನ ಕಳಿಸ್ತೀನಿ ಆಡಿಯೋನ ಕೇಳ್ಬಿಟ್ಟು ತೀರ್ಮಾನ ನೀವು ಮಾಡಿ ಎಸ್ ಸರ್ ಏನ್ ಆಕ್ಷನ್ ತಗೋಬೇಕು ಅಂತ ಡೈರೆಕ್ಷನ್ ಕೊಡಿ ಅಂತ ಹೇಳ್ತೀನಿ. ಓಕೆ ಓಕೆ ಏನಂದ್ರು ಈಗ ಸರ್ ನಾನು ಕಾಂಗ್ರೆಸ್ ಅವರು ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿದ್ರು. ಓಕೆ ಈಗ ಕಾಂಗ್ರೆಸ್ನ ನಾಯಕರುಗಳಿಗೆ ಹ್ಮ್ ನಿಮಗೆ ಮನುಷ್ಯತ್ವ ನಾಗರಿಕತೆ ಅನ್ನೋದಿದ್ರೆ ಹ್ಮ್ ಇಂಥ ಆಡಳಿತ ಇದೆಯಲ್ಲ ಹ್ಮ್ ಏನ್ ನಡೆಸ್ತಾ ಇದೀವಿ ಹ್ಮ್ ನಿಮ್ಮ ಆತ್ಮ ನೀವೇ ಪ್ರಶ್ನೆ ಹಾಕೊಳ್ಳಿ. ಹ್ಮ್ ನಿಮ್ ನಡವಳಿಕೆಯಿಂದ ಅಧಿಕಾರಿಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಿ, ಹ್ಮ್ ಅದರಿಂದ ಇವತ್ತು ನಿಮ್ ಪಕ್ಷದ ಈ ಪುಡಾರಿಗಳವರಲ್ಲ ಎಲ್ಲಿಂದ ದುಡ್ಡು ಸಂಪಾದನೆ ಮಾಡ್ತಾರೆ. ಹ್ಮ್ ಹ್ಮ್ ಇಲ್ಲೆಲ್ಲ ಬೆಂಗಳೂರು ಸುತ್ತಮುತ್ತ ಹ್ಮ್ ಯಾವ್ದೋ ಲ್ಯಾಂಡ್ ಆಫ್ ಪಾಂಡು ಇವೆಲ್ಲ ನಡೆಸ್ಕೊಂಡು ಅಕ್ರಮವಾಗಿ ಸಂಪಾದನೆ ಮಾಡಿ ಆ ದುಡ್ಡು ತಗೊಂಡೋಗಿ MLA ಅಂತ ಹೋಗ್ತಾರೆ. ಹ್ಮ್ ಇಂಥ ವ್ಯಕ್ತಿಗಳು ಹೋಗಿ ಈ ಸಮಾಜ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರೋದು ಇಂಥವ್ರು ಹೋಗಿ ಹ್ಮ್ ನಿಜ ನನ್ನ ಅಭಿಪ್ರಾಯ ಇದೆ. ಸುಲಭವಾಗಿ ಹಣ ಸಂಪಾದನೆ ಮಾಡ್ತಾರೆ ನೋಡಿ. ಹ್ಮ್ ಇವರಿಗೆ ಯಾವ ರೀತಿ ನಡ್ಕೋಬೇಕು ಸಾರ್ವಜನಿಕವಾಗಿ ಒಂದು ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ಬೇಕಾದ್ರೆ ಹ್ಮ್ ನಮ್ ಜವಾಬ್ದಾರಿ ಏನು ನಮ್ ನಡವಳಿಕೆ ಆಗಿರ್ಬೇಕು ಅನ್ನೋದು ಇವ್ರಿಗೇನೋ ದುಡ್ಡಿನ ಮದ. ಒಂದ್ ಕಡೆ ಸರ್ಕಾರದ ಬೆಂಬಲ, ಇನ್ನೊಂದ್ ಕಡೆ ದುಡ್ಡಿನ ಮದ ಅಕ್ರಮವಾಗಿ ಸಂಪಾದನೆ ಮಾಡಿರೋದು. ಹ್ಮ್ 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 ಅದರಿಂದ ಇಂಥ ಒಂದು ವಾತಾವರಣ ಶುರುವಾಗಿದೆ. ನಿಜ ಇದು ನಿಜ ಕಡಿವಾಣ ಆಗ್ತಾ ಇದ್ರೆ ಹ್ಮ್ ರಾಜ್ಯಕ್ಕೆ ಈಗಲೇ ಏನ್ ದೊಡ್ಡ ಕೆಟ್ಟ ಹೆಸರಿದೆ, ಇನ್ನು ಯಾವ ಮಟ್ಟಕ್ಕೆ ಇವ್ರು ತಗೊಂಡು ಹೋಗ್ತಾರೆ ಗೊತ್ತಿಲ್ಲ. ನಿಜ ಕುಮಾರಸ್ವಾಮಿ ಅದರಿಂದ ಇಮಿಡಿಯೇಟ್ ಆಗಿ ಈ ವಿಷಯದಲ್ಲಿ ಆ ವ್ಯಕ್ತಿನ ಅವ್ರಿಗೂ ನಾನು ಹೇಳೋದು ಅಧಿಕಾರಿಗೆ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಕರೆಕ್ಟ್ ಕರೆಕ್ಟ್ ಕಂಪ್ಲೇಂಟ್ ಕೊಟ್ಟು ಆ ವ್ಯಕ್ತಿನ ಅರೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಇದು ಮಾಡದೇ ಇದ್ರೆ ಹ್ಮ್ ಈಗ ನೋಡಿ, ನಾನು ಬಳ್ಳಾರಿದು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಾನು ಹೇಳಿಕೆ ಕೊಡ್ತೇನೆ. ಕರೆಕ್ಟ್ ಅಲ್ಲಿ ಪೊಲೀಸ್ನ ಒಂದು FIR ಅರಿತಾರೆ. ಹ್ಮ್ ಆ FIR ನಲ್ಲಿ ನಿಮ್ ಗಮನಕ್ಕೆ ತರ್ತೀನಿ. ಎಸ್ ಈಗ ನೀವು ಫೋನ್ ಮಾಡಿದ್ದಕ್ಕೆ ಯಾ ಸರ್ ಇಲ್ಲಿ FIR ಅಲ್ಲಿ ಏನಾಗುತ್ತೆ, ಹ್ಮ್ ಅವತ್ತು ಭರತ್ ರೆಡ್ಡಿ ಹ್ಮ್ ಈ ಪೊಲೀಸ್ ಅಧಿಕಾರಿಗಳೇ FIR ಹಾಕಿರೋದು, ದೂರು ಕಂಪ್ಲೇಂಟ್ ಕೊಡೋದು. ಹ್ಮ್ 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 ಭರತ್ ರೆಡ್ಡಿ ಅವ್ರ ಜೊತೆಲಿ 1000 ಜನ ಬೆಂಬಲಿಗರನ್ನ ಕರ್ಕೊಂಡು ಹ್ಮ್ SC ಸರ್ಕಲ್ ಕಡೆಯಿಂದ ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ತಿರ ಬಂದ್ರು ಅಂತೇಳಿ FIR. ಹ್ಮ್ ಈಗ ಭರತ್ ರೆಡ್ಡಿ ಈ ತರ 1000 ಜನ ಕರ್ಕೊಂಡ್ ಬಂದ್ರು ಅಂತ ಇವರೇ ಬರ್ಕೋತಾರೆ. ಹ್ಮ್ ಆದ್ರೆ ಈ ಕ್ಷಣದವರೆಗೆ ಭರತ್ ರೆಡ್ಡಿ ಮೇಲೆ ಕೇಸೇ ಆಗಲ್ಲ. ಹ್ಮ್ ಇದು ಪರಿಸ್ಥಿತಿ. ಓಕೆ ಅಲ್ಲಿಯೇ ಹಾ ಆ ಮಟ್ಟಕ್ಕೆ ಆಳ್ತ ನಡೀತು. ಇವ್ರು CID ಎನ್ಕ್ವೈರಿ ಮಾಡ್ತಾರಂತೆ. ಇವತ್ತು ನಾನು ಗೃಹ ಸಚಿವರು ಹೇಳಿಕೆ ನೋಡ್ತಾ ಇರ್ತೇನೆ. ಹ್ಮ್ ನಾವೇನು ವಿರೋಧ ಪಕ್ಷದವ್ರು ಕೇಳಿ ಅವ್ರು ಹೇಳ್ದಕ್ ಮಾಡ್ಬೇಕಾ ತನಿಖೆ ಅಂತ ಹೇಳ್ತಾರೆ. ಹ್ಮ್ ಅಲ್ಲ ಕಮಿಂಗ್ ಟು ದಿಸ್ ಸಸ್ಪೆಂಡ್ ಮಾಡಿ ಕಳಿಸಿದ್ರು. ಎಸ್ ಕುಮಾರಸ್ವಾಮಿ ಅವರೇ ಕಮಿಂಗ್ ಟು ದಿಸ್ ಇಶ್ಯೂ ಕಮಿಂಗ್ ಟು ದಿಸ್ ಇಶ್ಯೂ ನಾನು ಅದೇ ಹೇಳ್ತದೆ. ಒಂದ್ ಕಡೆ ಶಕ್ತಿ ಯೋಜನೆ ಅಂತ ತರ್ತೀರಿ, ಇನ್ನೊಂದ್ ಕಡೆ ಗೃಹಲಕ್ಷ್ಮಿ ಅಂತ ತರ್ತೀರಿ, ನಾವು ಮಹಿಳೆಯರನ್ನ ಸಬಲೀಕರಣ ಮಾಡ್ತೀವಿ ಅಂತ ಹೇಳ್ತೀವಿ. ಇದ ಹಾಗಾದ್ರೆ ಮಹಿಳೆಯರಿಗೆ ಸಬಲೀಕರಣ ಅಥವಾ ಇದ ಮಹಿಳೆಯರಿಗೆ ಕೊಡುವಂತ ಗೌರವ ಅನ್ನೋದು ಪ್ರಶ್ನೆ. ಇದೇ ಅವ್ರದ್ದು ನಿಜವಾದ ಬಣ್ಣ. ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಬಯಲಾಗಿದೆ. ನನ್ನಂದಾಗ ಹೆಣ್ಮಗಳ ಬಗ್ಗೆ, ಈಗ ಹೆಣ್ಮಗಳು ಏನಾದ್ರು ಮಾನಸಿಕವಾಗಿ ಹ್ಮ್ ಏನಾದ್ರು ವೀಕ್ನೆಸ್ ಇದ್ದಿದ್ರೆ, ಏನಾದ್ರು ಸೂಸೈಡ್ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರಿ? ಇವತ್ತು ಹಲವಾರು ಘಟನೆಗಳು ನಡೆದೋಯ್ತು. ಅದನ್ನ ಯಾರೋ ಒಬ್ಬ ವಾಲ್ಮೀಕಿ ಇಶ್ಯೂ ಒಳಗೆ ಹ್ಮ್ ಹ್ಮ್ ಅಲ್ಲೊಬ್ಬ ಚಂದ್ರಶೇಖರ್ ಅಂತ ಆತ್ಮಹತ್ಯೆ ಮಾಡ್ಕೊಂಡ. ಹ್ಮ್ ಈ ತರ ಅಧಿಕಾರಿಗಳಿಗೆ ನೀವು ರಕ್ಷಣೆ ಕೊಡದೇ ಇದ್ರೆ ಸರ್ಕಾರದಲ್ಲಿ, ಅದು ಹೆಣ್ಮಕ್ಳಿಗೆ ವಿಶೇಷವಾಗಿ, ಹ್ಮ್ ಅವರು ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕು ಅಂತ ಬಂದವ್ರಿಗೆ ಹೆಣ್ಮಕ್ಳಿಗೆ ಈ ರೀತಿ ನೀವು ಬೆದರಿಕೆ ಹಾಕಿದ್ರೆ ಹೆಚ್ಚು ಕಡಿಮೆ ಆದ್ರೆ ಗತಿ ಏನು? ಯಾರು ರಕ್ಷಣೆ ಕೊಡ್ತಾರೆ? ನಿಜ ಉತ್ತರ ಕೊಡೋರು ಯಾರು ಆಮೇಲೆ? ನಿಜ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರೇ, ಈಗ ಇಫ್ ಐ ಆಮ್ ನಾಟ್ ರಾಂಗ್ ಆ ಭಾಗದಲ್ಲಿ ನಿಮ್ಮ JDS ನ MLA ಇದ್ದಾರೆ ಅಂತ ಅನ್ಕೋತೀನಿ. ಇವರು ಪರಾಜಿತ ಅಭ್ಯರ್ಥಿ ಅನ್ಸುತ್ತೆ ರಾಜೇಗೌಡ ಅವರು. ಸೊ ನಿಮ್ಮ JDS ನ ಸ್ಟ್ಯಾಂಡ್ ಏನಿರುತ್ತೆ ಈಗ ಆ ಭಾಗದಲ್ಲಿ? ಯಾವ ರೀತಿಯಾಗಿದೆ? ಏನಾದ್ರು ಕಾನೂನಾತ್ಮಕ ಹೋರಾಟ ಅಥವಾ ಹೋರಾಟಗಳು? ನಮ್ಮ ಶಾಸಕರಿಗೂ ಮಾತನಾಡಿದೆ. ಓಕೆ ನಮ್ಮ ಶಾಸಕರಿಗೂ ಮಾತಾಡಿ, ಹ್ಮ್ ನಿಮ್ ಜವಾಬ್ದಾರಿ ಇದೆ. ಹ್ಮ್ ಈಗ ಅಲ್ಲಿ ಏನು ನಡೀತಾ ಇದೆ, ಬೆಂಕಿ ಹಚ್ತೀವಿ ಅದು ಇದು ಅಂತ ಹೇಳ್ತಾರೆ. ನೀವು ಸ್ವಲ್ಪ ಅಲ್ಲಿ ಹೋಗಿ ಏನು ವಾಸ್ತವಾಂಶ ಏನ್ ತಿಳ್ಕೊಂಡು ನನಗೆ ಫೋನ್ ಮಾಡಬೇಕು ಅಂತ ಅವ್ರಿಗೆ ಹೇಳಿದೆ. ಓಕೆ ಅದ್ರ ಜೊತೆಗೆ ಅವ್ರಿಗೆ ಹೇಳಿದೆ, ನೀವು ಶಾಸಕರಾಗಿ ಹ್ಮ್ ಇದಕ್ಕೆಲ್ಲ ಅವಕಾಶ ಕೊಡಬೇಡಿ ಅಂತ ಹೇಳಿದೆ. ಅವ್ರು ಒಂದು ಮಾತು ಹೇಳಿದ್ರು, ಹ್ಮ್ ನಾವು ಒಳ್ಳೆ ರೀತಿನಲ್ಲಿ, ಯಾಕೆಂದ್ರೆ ನಾವ್ ಇದ್ರ ಬಗ್ಗೆ ಎಲ್ಲ ಸಂಘರ್ಷ ಮಾಡಕ್ ಹೋದ್ರೆ ಹ್ಮ್ ನಮ್ಮಿಂದ ಏನೋ ಆಗೋಯ್ತು ಅಂತ ಹೇಳಿ ಸುಮ್ಮನೆ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರಬಾರದು ಅಂತ ಹೇಳಿ ತಾಳ್ಮೆಯಿಂದ ಇದೀವಿ ಅಂತಕ್ಕಂತ ಮಾತು ಹೇಳ್ತಿದ್ರು. ಅಲ್ಲ, ಇದು ಕೆಟ್ಟ ಹೆಸರು ಬರುವಂತದ್ದಲ್ವಲ್ಲ. ಈಗ ಒಬ್ಬ ಅಧಿಕಾರಿಯ ಜೊತೆಗೆ ನಿಲ್ಲುವಂತದ್ದು ಬಹಳ ನೀಡ್ ಆಫ್ ದ ಅವರ್ ಅಂತ ಅನ್ಸುತ್ತೆ. ಅದಕ್ಕೋಸ್ಕರಲೇ ನಮ್ ಶಾಸಕರಿಗೆ ಫೋನ್ ಮಾಡಿ ಇಂಥ ವಿಷಯದಲ್ಲಿ ಅವನು ಶರಣಾಗಬೇಡಿ, ರಾಜಕಾರಣ ಬೇರೆ, ಕರೆಕ್ಟ್,
ಇಂಥ ಸಂದರ್ಭದಲ್ಲಿ ನಾವು ಹೆಣ್ಮಗಳಿಗೆ ಇವತ್ತು ಧೈರ್ಯ ತುಂಬಬೇಕಾಗ್ತದೆ. ಹೋಗಿ ನೀವು ಆಕ್ಚುಲಿ ಧೈರ್ಯ ತುಂಬಬೇಕು ಅಂತಕ್ಕಂಥ ಮಾತೇ. ಓಕೆ ಓಕೆ ಕುಮಾರಸ್ವಾಮಿ ಅವರೇ, ಥ್ಯಾಂಕ್ ಯು. ತಾವು ನಮ್ಮ ಜೊತೆ ಮಾತನಾಡಿದ್ರಿ. ಇದು ಮಾಜಿ ಮುಖ್ಯಮಂತ್ರಿ ಹಾಗೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರ ಮಾತು. ಈಗಾಗಲೇ ಶಾಲಿನಿ ರಜನೀಶ್ ಅವರು CS ಮಾತಾಡಿದ್ದೀನಿ ಅವ್ರ ಜೊತೆಗೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಕ್ರಮ ತಗೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನೋಡೋಣ ಅಂತೇಳಿ. ಕಾಂಗ್ರೆಸ್ ನಾಯಕರಿಗೆ ಮನುಷ್ಯತ್ವ ಅನ್ನೋದು ಇದ್ರೆ ಈ ಪುಡಾರಿಯನ್ನು ಕೂಡಲೇ ಬಂಧಿಸಬೇಕು ಅಂತಲೂ ಕೂಡ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದಂಥ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಕೂಡಲೇ ಇವರನ್ನ ಬಂಧಿಸಬೇಕು ಅನ್ನುವಂಥದ್ದನ್ನು ಹೇಳಿದರೆ, ಅಧಿಕಾರಿಗಳು ಮುಕ್ತವಾಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಬೇರೆ ಅಧಿಕಾರಿಗಳಿಗೂ ಕೂಡ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ. ದಬ್ಬಾಳಿಕೆ ಮಾಡಿದವರ ವಿರುದ್ಧ ಕೂಡಲೇ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಕೂಡ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ಬಳಸಿರುವಂತಹ ಒಂದು ಪದ ಅದು ಸರಿಯಲ್ಲ, ಯಾರು ಕೂಡ ಒಪ್ಪುವಂಥದ್ದಲ್ಲ. ಈಗ ಬಳ್ಳಾರಿ ಇನ್ಸಿಡೆಂಟ್ ಅಲ್ಲೂ ಕೂಡ ನೋಡಿದ್ವಿ, ಒಬ್ಬ SP ಅನ್ನ ಸಸ್ಪೆಂಡ್ ಮಾಡಿದ್ರು. ಬಟ್ ಅದಕ್ಕೆ ವೇರಿಯಸ್ ಅದರ್ ರೀಸನ್ಸ್ ಇತ್ತು, ಯಾಕಂದ್ರೆ ಅವರು ಕರ್ತವ್ಯ ನಿಷ್ಠೆ ಇರಲಿಲ್ಲ ಅನ್ನುವಂಥದ್ದು, ಅಥವಾ ಬೇರೆ ಏನೇನೋ ರೀಸನ್ ಕೊಟ್ಟರು. ದಟ್ ಈಸ್ ಬೇರೆ ಈಗ ಆ ವಿಚಾರ. ಆದ್ರೆ ನಾವು ಹೇಳ್ತಾರಂತ ಇದು ಬರೀ ಒಂದು ಕ್ಷುಲ್ಲಕ ಬ್ಯಾನರ್ ವಿಚಾರಕ್ಕೋಸ್ಕರ ಇಷ್ಟು ಮಟ್ಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಒಬ್ಬ ಜೀವ ಕಳ್ಕೊಳ್ತಾನೆ ಇದೇ ಬ್ಯಾನರ್ ವಿಚಾರಕ್ಕೆ. ಅಂದ್ರೆ ಪ್ರತಿಷ್ಠೆ, ಈಗೋ ಪ್ರಮುಖವಾಗ್ತಾ ಇದೆ ಇಲ್ಲಿ ಮುಖಂಡರಲ್ಲಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH